ಬಾಯಿಗೆ ಎಲ್ಲಿವರೆಗೆ ಲಗಾಮು ಬೀಳೋದಿಲ್ವೋ ಅಲ್ಲಿವರೆಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ಪ್ರತಾಪ್ ಅವರು ಹೇಳಿದಾರ. ಆಕ್ಚುಲಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಮಾಡಲೇಬೇಕಲ್ವಾ. ಈ ಒಂದು ನಾಮಿನೇಷನ್ ಯಾವ ತರ ಇದೆ ಗೊತ್ತಾ ಈ ಸಲ ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆ ಇದೆ ಅಲ್ವಾ, ಫಿನಾಲೆ ವೇದಿಕೆ ಹತ್ತೋದಕ್ಕೆ ಯಾರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ಬಿಗ್ ಬಾಸ್ ಅವರು ಕೇಳಿದಾರ. ಯಾವ ವ್ಯಕ್ತಿಗೆ ಅರ್ಹತೆ ಇಲ್ಲ ಅವ್ರನ್ನ ನಾಮಿನೇಷನ್ ಮಾಡ್ಬೇಕಂತ ಹೇಳಿ ಇದೆ ಅಲ್ವಾ. ಸೊ ಇದರಲ್ಲಿ ಒಬ್ಬರ ಮೇಲೆ ಒಬ್ರು ಹೇಳ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ತನಿಷ್ ಅವ್ರು ಇದಾರಲ್ಲ, ನಮ್ರತ್ ಅವ್ರ ಹೆಸರು ಹೇಳಿದಾರ. ಅಂದ್ರೆ ಅವರು ಮತ್ತೆ ಕಂಫರ್ಟ್ ಝೋನಿಗೆ ಹೋಗಿದ್ದಾರೆ, ಅವರು ಅರ್ಹತೆ ಇಲ್ಲ ಅವ್ರಿಗೆ ಈ ಒಂದು ಬಿಗ್ ಬಾಸ್ ವೇದಿಕೆ ಅಂದ್ರೆ ಫಿನಾಲೆ ವೇದಿಕೆ ತಲುಪೋದಕ್ಕೆ ಅಂತ ಹೇಳಿ ಅವ್ರ ಹೆಸರು ತಗೊಂಡಿದ್ದಾರೆ. ಇಲ್ಲಿ ಕಾರ್ತಿಕ್ ಅವರು ತಕ್ಷಣಕ್ಕೆ ತನಿಷ್ ಅವ್ರ ಹೆಸರು ತಗೊಂಡಿದ್ದಾರೆ. ತನಿಷ್ ಅವ್ರಿಗೆ ಫುಲ್ ಶಾಕ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೊದಲಿಂದ ಕೂಡ ಇಬ್ಬರು ಫ್ರೆಂಡ್ಸ್ ಒಬ್ರನ್ನೊಬ್ರು ಬಿಟ್ಕೊಳಂಗಿಲ್ಲ ಅಂತ ಹೇಳಿ ಅವ್ರು ಇದ್ರು. ಆದ್ರೆ ಈ ಒಂದು ವೇದಿಕೆಗೆ ಹೋಗ್ಬೇಕಲ್ಲ ಅಂದ್ರೆ ಫಿನಾಲೆ ವೇದಿಕೆಗೆ ಹೋಗ್ಬೇಕಂತಂದ್ರೆ ಎಲ್ಲರನ್ನ ಬಿಟ್ಟು ತಾವೊಬ್ಬರೇ ಹೋಗ್ಬೇಕನ್ನೋದು ಇಲ್ಲಿ ಒಂದು ಸ್ವಾರ್ಥ ಎಲ್ಲರ ಹತ್ರ ಇರ್ತದಂತಾನೆ ಹೇಳ್ಬೋದು. ಇಲ್ಲಿ ಕಾರ್ತಿಕ್ ಅವರು ತನಿಷ್ ಅವ್ರ ಹೆಸರು ತಗೊಂಡಿದ್ದಾರೆ. ಅವರು ಒಂದೊಂದ್ಸರಿ ಏನ್ ಮಾತಾಡ್ತಾರ ಅಂತ ಅವ್ರಿಗೆ ಕ್ಲಾರಿಟಿ ಇರಂಗಿಲ್ಲ, ಹಂಗ್ ಮಾತಾಡ್ತಾರ ಅವ್ರು ಅಂತ ಹೇಳಿ ಅವ್ರ ಹೆಸರನ್ನ ತಗೊಂಡಿದ್ದಾರ. ಆಮೇಲೆ ಈ ಕಡೆ ವರ್ತೂರ್ ಸಂತೋಷ್ ಅವ್ರ ಹೆಸರು ಕೂಡ ತಗೊಂಡಿದ್ದಾರೆ ಇಲ್ಲಿ ಕಾರ್ತಿಕ್ ಅವರು. ಮತ್ತೆ ವರ್ತೂರ್ ಸಂತೋಷ್ ಅವರು ಕಾರ್ತಿಕ್ ಅವ್ರನ್ನ ಹೆಸರು ಕೂಡ ತಗೊಂಡಿದ್ದಾರೆ ಇಲ್ಲಿ. ಆಮೇಲೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಆಟ ಇವಾಗ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ವಿನಯ್ ಅವರು ಪ್ರತಾಪ್ ಮೇಲೆ, ಪ್ರತಾಪ್ ಅವರು ವಿನಯ್ ಮೇಲೆನೆ ಇದ್ದಾರೆ. ಮೊನ್ನೆಯಿಂದ ಕೂಡ ಅದೇ ನಡೀತಾನೆ ಇದೆ. ನಿನ್ನೆ ಕೂಡ ನೀವು ನೋಡಿದ್ರಲ್ಲ, ಪ್ರತಿಯೊಂದಕ್ಕೂ ಕೂಡ ಪ್ರತಾಪ್ 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 ಅಂತ ಹೇಳಿ ವಿನಯ್ ಅವರು ಕಾಲ್ ಕೆದ್ರಕೊಂಡು ಜಗಳಕ್ಕೆ ಹೋದಂಗಿತ್ತು ನಿನ್ನೆ. ಯಾಕಂತಂದ್ರೆ ಮೊನ್ನೆ ಅವ್ರು ಹೇಳಿದ್ರಲ್ವಾ ಸುದೀಪ್ ಸರ್ ಅವ್ರ ಹತ್ರ, ಹಾಗಾಗಿ ಅದೇ ತರ ಅನಿಸ್ತಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವರೇನು ಸುಮ್ಮನೆ ಇರ್ಲಿಲ್ಲ ಅನ್ಸ್ಕೊಂಡು ಅವ್ರು ಕೂಡ ಮಾತಿಗೆ ಮಾತು ಬೆಳೆಸಿ ಅಂದ್ರೆ ಎದುರು ಬದ್ರು ಮಾತಾಡೋದು ನಿನ್ನೆ ಇತ್ತು ಅಂತಾನೆ ಹೇಳ್ಬೋದು. ಇವತ್ತು ಮತ್ತೆ ಅದೇ ಕಂಟಿನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ವಿನಯ್ ಅವರು ಹೇಳಿದ್ರು, ಅವ್ರು ಬೇಕಾಗಿರೋ ವಿಚಾರಕ್ಕೆ ಅವ್ರದ್ದಲ್ಲದೆ ಇರೋ ವಿಚಾರಕ್ಕೆ ಹೋಗ್ಬಿಟ್ಟು ಮೂಗ್ ತೋರಿಸ್ಬಿಟ್ಟು ಬಲಿ ಪಶು ಆಗಕ್ಕೆ ಟ್ರೈ ಮಾಡ್ತಾರ ಅವರು ಅಂತ ಹೇಳಿ ಒಂದು ಮಾತನ್ನ ಹೇಳ್ಬಿಟ್ಟು ಅವ್ರನ್ನ ನಾಮಿನೇಷನ್ ಮಾಡಿದ್ದಾರೆ. ಇಲ್ಲಿ ಪ್ರತಾಪ್ ಅವರು ಅವಾಗಲೇ ಹೇಳಿದ್ನಲ್ಲ ನಾನು, ಅಂದ್ರೆ ಮೊನ್ನೆಯಿಂದ ಕೂಡ ಇದು ನಡೀತಾನೆ ಇದೆ. ಇಬ್ಬರು ಅವ್ರ ಮೇಲೆ ಹೆಸರು ಇವ್ರ ಮೇಲೆ ಹೆಸರು ಅವ್ರು ಹೀಗೆ ತಗೊಳಕತ್ತಾರ ಅಂತಾನೆ ಹೇಳಿದ್ನಲ್ಲ. ಇಲ್ಲಿ ಪ್ರತಾಪ್ ಅವರು ಮತ್ತೆ ವಿನಯ್ ಅವ್ರ ಹೆಸರೇ ತಗೊಂಡಿದ್ದಾರೆ. ಅಂದ್ರೆ ಅವ್ರ ಬಾಯಿಗೆ ಯಾವಾಗ ಲಗಾಮ್ ಹಾಕ್ತಾರೋ ಅವಾಗ ಈ ಮನೆ ಬಿಗ್ ಬಾಸ್ ಮನೆಗೆ ಇರಕ ಅರ್ಹತೆ ಆಯ್ತು ಅವ್ರಿಗೆ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಲಗಾಮ್ ಬಾಯಿಗೆ ಯಾವಾಗ ಹಾಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಒಂದು ಬಿಗ್ ಬಾಸ್ ಮನೆಗೆ ಇರೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ಈ ಒಂದು ಮಾತನ್ನ ಹೇಳಿದಾರೆ. ಫುಲ್ ಬೆಂಕಿ ಹಚ್ಚಿದೆ ಅಂತಾನೆ ಹೇಳ್ಬೋದು ಈ ಒಂದು ಮನೆಯಲ್ಲಿ. ನಿಮ್ಗೂ ಗೊತ್ತಿದೆ ಅಲ್ವಾ, ಫ್ರೆಂಡ್ಸ್ ಎಲ್ಲರೂ ಶತ್ರುಗಳಾಗ್ತಿದ್ದಾರೆ, ಶತ್ರುಗಳು ಮತ್ತೆಷ್ಟು ದೊಡ್ಡ ಶತ್ರುಗಳಾಗ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೇಳಕ್ಕೆ ಬರ್ತಿಲ್ಲ ಯಾರು ಯಾವಾಗ ಹೆಂಗ ಒಂದಾಗ್ತಾರೋ ಹೆಂಗ್ ದೂರ ಆಗ್ತಾರೋ ಅಂತ ಹೇಳಿನಿ. ಆದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದೆ ಅಲ್ವಾ ಜಗಳ, ಎಲ್ರು ಕೂಡ ಫಿನಾಲೆ ವೇದಿಕೆ ಹತ್ತಬೇಕಂತ ಹೇಳಿ ಎಲ್ರಿಗೂ ಕೂಡ ಒಂದು ಹಠ ಇದೆ ಅಂತಾನೆ ಹೇಳ್ಬೋದು. ಎಲ್ರು ಆ ಒಂದು ಗುರಿಯನ್ನ ಇಟ್ಕೊಂಡು ಬಂದಿದ್ದಾರಲ್ವಾ, ಆ ಒಂದು ಗುರಿನ ಯಾರು ಮರೆಯಂಗಿಲ್ಲ ಅಂತಾನೆ ಹೇಳ್ಬೋದು. ಎಷ್ಟೇ ಫ್ರೆಂಡ್ಶಿಪ್ ಇದ್ರು, ಎಷ್ಟೇ ಏನೇ ಇದ್ರು ಕೂಡ ಅದು ಅಲ್ಲಿಗೆ ಮಾತ್ರ. ಆಮೇಲೆ ಫಿನಾಲೆ ಅಂತ ಹೇಳಿ ಬಂದಾಗ ಮಾತ್ರ ಯಾರು ಕೂಡ ತಮ್ಮ ಆಟ ಬಿಟ್ಕೊಳಂಗಿಲ್ಲ, ಸ್ವಾರ್ಥಿಗಳಾಗಿ ಆಗ್ತಾರ ಅನ್ನೋದಕ್ಕೆ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇವಾಗಲಿಂದ ಅಸಲಿ ಆಟ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು 3 ವಾರಗಳಿದೆ ಅಲ್ವಾ ಬಿಗ್ ಬಾಸ್ ಕೂಡ. ಆಯ್ತು, ಈ ಒಂದು 3 ವಾರಗಳು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಏನೇ ಇದ್ರು ಕೂಡ ಈ ವಾರ ತುಂಬಾ ಚೆನ್ನಾಗಿ ಆಡಿ ತೋರಿಸೋದು, ಎಲ್ರ ಜೊತೆ ಹೆಂಗಿರ್ತೀವಿ ಅಂತ ಇಷ್ಟು ದಿನ ಹೆಂಗಿದ್ರು ಇವಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಾ ಹೋಗೋಣ ಏನಾಗುತ್ತೆ ಅಂತ ಹೇಳಿ. ಇದೇ ತರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.